ಅನ್ನೋ ಒತ್ತಾಯ ಈ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಮುಂದೆ ಇದೆ. ಯಾಕಂದ್ರೆ ನಾವು ದಲಿತ ಚಳವಳಿ ಹಿನ್ನೆಲೆಯಿಂದ ಬಂದಂಥವ್ರು, ದಲಿತ ಚಳವಳಿ ಹಿನ್ನೆಲೆಯಿಂದ ಬಂದದ್ರಿಂದ ಅವರು 101 ಜಾತಿಗಳನ್ನು ಕೂಡ ಸರಿಸಮಾನವಾಗಿ ಸಮತೂಕದಿಂದ ನಡೆಸಿಕೊಂಡು ಅತ್ಯಂತ ಹೃದಯವಂತಿಕೆ, ತಾಯಿ ಹೃದಯ ಇರತಕ್ಕಂಥ ಕಣದಲ್ಲಿ ಸೋಲಿಸಿದಂಥ ವ್ಯಕ್ತಿಗಳು ಇಬ್ಬರು ಮುಖ್ಯಮಂತ್ರಿ ಆದರು. ಅತ್ಯಂತ ನಿಷ್ಠೆ ಪ್ರಾಮಾಣಿಕತೆಯಿಂದ ಇಡೀ ರಾಜ್ಯಾದ್ಯಂತ ಚುನಾವಣೆ ಪ್ರಚಾರದಲ್ಲಿದ್ದಾಗ ಅವರ ಕ್ಷೇತ್ರದಲ್ಲಿ ಅವ್ರನ್ನ ಸೋಲಿಸಿ, ಯಾರು ಸೋಲಿಸಿದ್ರು ಅವರಿಬ್ರು ಮುಖ್ಯಮಂತ್ರಿ ಆದರು. ಆದ್ರೆ ಅವ್ರಿಗೆ DCM ಅನ್ನು ಕೊಟ್ಟಿದ್ದಾರೆ. ನಾವು ಕೆ ಶ್ರೀರಾಮ್ ಸರ್, ನಾನು ವೆಂಕಟಸ್ವಾಮಿ ಎಲ್ಲ ಸೇರಿ 30 ಜಿಲ್ಲೆಯಲ್ಲೂ ಕೂಡ ಅನೇಕ ಸಂಘಟನೆಗಳು ದಲಿತ CM ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ. ಪರಮೇಶ್ವರ್ ಸಾವ್ರ ಹೆಗ್ಗೇರಿಯಲ್ಲಿ ಹೇಳಿದ್ರು, ಇಲ್ಲ ಸೋನಿಯಾ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ ನಮ್ಮಲ್ಲಿ, ನಾನು ಇಂಟೆಲಿಜೆನ್ಸ್ ಇಲ್ಲಿ ನಾನ್ ಮಾಡ್ತಾರೆ ಅಂತ ಬಂದ್ಬಿಟ್ಟಿದೆ, ನೀವೆಲ್ಲ ನಿಲ್ಲಿಸಿ ಅಂದ್ರು, ನಿಲ್ಲಿಸಿದ್ವಿ. ಅದು ಈಗ 2025-26ರಲ್ಲಿ ಅದೇ ಪರಿಸ್ಥಿತಿ ಮರುಕಳಿಸಿದೆ. ಕಾಂಗ್ರೆಸ್ ಇತಿಹಾಸದಲ್ಲಿ IPD ಸಾಲಪ್ಪನಿಗೆ ಕೊರಳಿಗೆ ಆವನ್ನ ಸುತ್ತಿದ್ರು, KH ರಂಗನಾಥ್ ಅವ್ರಿಗೆ ಕತ್ತಿಗೆ ಮಚ್ಚನ್ನ ಇಟ್ರು, ಬಸವಲಿಂಗಪ್ಪರನ್ನ ರಿಸೈನ್ ಮಾಡಿಸಿದ್ರು, ಭೂಸ ಗಲಾಟೆ ಅಂತ ಖ್ಯಾತೆ ತೆಗೆದು. KH ರಂಗನಾಥ್ ಅನ್ಯಾಯ ಆಯ್ತು. ಇವತ್ತು KH ಮುನಿಯಪ್ಪ ನನಗೆ ಖಾತೆ ಬದಲು ಮಾಡಿ, ನನ್ನ ಖಾತೆ ಸರಿ ಇಲ್ಲ ಅಂತಾನೆ. ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೇನೆ, ದಯಮಾಡಿ ರಿಸೈನ್ ಮಾಡಬೇಡಿ. ರಿಸೈನ್ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಮತ್ತಷ್ಟು ಗೊಂದಲ ಆಗ್ತವೆ. ಜೊತೆಗೆ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಕೂಡಲೇ ಎರಡೂ ಸಮಾಜಕ್ಕೂ ಮತ್ತೆ ಇನ್ನೂ ಎರಡೆರಡು ಪ್ರಬಲ ಮಂತ್ರಿಗಳನ್ನ ಮಾಡಬೇಕು. ಮತ್ತೆ ಈ ಸಮಾಜದಲ್ಲಿ ಆ ಸಮಾಜದಲ್ಲಿ ಎರಡೆರಡಕ್ಕೂ ಕೂಡ ಮತ್ತಷ್ಟು DCM ಕೊಡಬೇಕು. ಆಂಧ್ರದಲ್ಲಿ 5 ಕೊಟ್ಟಿದ್ರು, ನೀವು ಆ ಕೆಲಸವನ್ನ ಮಾಡಬೇಕು. ಎಡಗೈನವ್ರಿಗೆ 2 DCM, ಬಲಗೈನವ್ರಿಗೆ 2 DCM, ಇನ್ನು ಎರಡೆರಡು DCM ಕೊಡಬೇಕು. ಪರಮೇಶ್ವರ್ ಸಾವ್ರಿಗೆ ಕೊಟ್ಟಿದ್ರೆ ಅದು ಬೋನಸ್. ಅದು ಹೆಂಗಂದ್ರೆ ಅವ್ರಿಗೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಯನ್ನ, ಆ ಕಾರಣದಿಂದ ಕೊಟ್ಟಿದ್ದಾರೆ ಅಷ್ಟೇನೆ. ಇಲ್ಲ ಅಂದ್ರೆ ಸಂವಿಧಾನದ ಮೂಲ ಉದ್ದೇಶಕ್ಕೆ ಧಕ್ಕೆ ಆಗ್ತದೆ. ಪರಿಶಿಷ್ಟ ಜಾತಿಗಳು 1.5 ಕೋಟಿ ಜನ ಇಲ್ಲಿದ್ದಾರೆ ರಾಜ್ಯದಲ್ಲಿ. ದೇಶದಲ್ಲಿ 45 ಕೋಟಿಗೂ ಹೆಚ್ಚು ಜನ ಪರಿಶಿಷ್ಟ ಜಾತಿ ಪಂಗಡಗಳಿದ್ದಾವೆ. ಇಂಥ ಒಂದು ದೊಡ್ಡ ಸಮಾಜ 85% ಮತವನ್ನ ರಾಜ್ಯದಲ್ಲಿ ನಿಮ್ಮ ಪಕ್ಷಕ್ಕೆ ಹಾಕಿದವೆ. 7 ರಿಂದ 8 ಲಕ್ಷ ದಾವಣಗೆರೆಯಲ್ಲಿ ಸೇರಿಸಿ ಶೋಷಿತರ ಸಮಾವೇಶದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾವೆ. ಇವತ್ತು ಕೂಡ ತಲೆ ಮೇಲೆ ಅಪಾದನೆಯನ್ನು ಒತ್ಕೊಂಡಿದ್ದಾವೆ ಪರಿಶಿಷ್ಟ ಜಾತಿ ಜನ. ಏನು ವೋಟ್ ಬ್ಯಾಂಕ್ ಕಾಂಗ್ರೆಸ್ಗೆ, ಮತ ಬ್ಯಾಂಕ್ ಕಾಂಗ್ರೆಸ್ಗೆ. ಇವತ್ತು ಮತ ಬ್ಯಾಂಕ್ ಆದಂತ ಕಾಂಗ್ರೆಸ್, ಪರಿಶಿಷ್ಟ ಜಾತಿಗಳ ಮತ ಬ್ಯಾಂಕು, ದಲಿತರ ಮತ ಬ್ಯಾಂಕ್ ಆದಂತ ಕಾಂಗ್ರೆಸ್ ಅಧಿಕಾರ ಬಂದ ತಕ್ಷಣ ಮುಖ್ಯಮಂತ್ರಿಗಳನ್ನ ನೀವು ಹಿಡ್ಕೊಂಡ್ಬಿಡ್ತೀವಿ. ಮುಖ್ಯಮಂತ್ರಿ ಸ್ವತಂತ್ರ ನಂತರ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ದೇಶದಲ್ಲಿ ಕೊಡದಾ ಇದ್ರೆ ಇದೊಂದು ಪ್ರಜಾಪ್ರಭುತ್ವ ಅಂತಾರ? ಇದೊಂದು ಸಂವಿಧಾನದ ಮೇಲೆ ನಡೀತದೆ ಅಂತದ? ಇದು ಸಂವಿಧಾನಕ್ಕೆ ಮಾಡಿದಂತ ಬಹುದೊಡ್ಡ, ಮೂಲ ಸಂವಿಧಾನಕ್ಕೆ ಮಾಡಿದಂತ ಒಂದು ಅಪಚಾರ. ರಾಜಕೀಯ ಸಮಾನತೆಯೂ ಕೂಡ ಸಿಕ್ಕಿಲ್ಲ. ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ, ನವೆಂಬರ್ 25, 26ನೇ ತಾರೀಕು ಸಂವಿಧಾನ ಅರ್ಪಣೆ ಮಾಡಬೇಕಾಗ್ತದೆ. ಆದ್ರೆ ಒಂದು ದಿನ ಮೊದಲು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಮಗೆ ರಾಜಕೀಯ ಸಮಾನತೆ ಸಿಕ್ಕಿದೆ. ಒಂದು ವೋಟ್, ಒಂದು ಮ್ಯಾನ್, ಒಂದು ವೋಟ್, ಒಂದು ವ್ಯಾಲ್ಯೂ. ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಸಿಕ್ಕಿಲ್ಲ. ಇಂಥ ಒಂದು ಈ ಸಂವಿಧಾನವನ್ನ ನಮ್ಮ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮನ್ನು ಅಪಾರವಾಗಿ ನಂಬಿದ್ರು. ಕಾರಣ ಏನು ಅಂದರೆ ASSನಲ್ಲಿ ನಮ್ಮ ಖರ್ಗೆ ಸಾಹೇಬಿದ್ದಾರೆ, ಈ ಸರಿ ದಲಿತ ಮುಖ್ಯಮಂತ್ರಿ ಆಗುತ್ತೆ, ನಮಗೆ ಕೊಡ್ತಾರೆ ಅಂತೇಳಿ ಸುಮಾರು ಸಂದರ್ಭದಲ್ಲಿ ನಮ್ಮ ಮುಖಂಡಗಳ ಜೊತೆ ಪರಮೇಶ್ವರ್ ಸಾಹೇಬರು ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡು ಸಿದ್ದರಾಮಯ್ಯನವರು ಮಾಡ್ತಾರೆ ಅನ್ನೋ ವಿಶ್ವಾಸ ಇಟ್ಟಿದ್ರು. ನಾವು ಕೂಡ ದಲಿತ ರಾಮಯ್ಯನವರು ಇವರು ನಮ್ಮನ್ನು ಕೈ ಬಿಡಲ್ಲ ಅನ್ನೋ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ವಿ. ಬಟ್ ಅದು ಏನೋ ಕಾರಣಾಂತರದಿಂದ ಕೈ ತಪ್ಪಿದೆ. ಆದರೆ ಇವತ್ತು ಅದು ಬಹಳ ನೋವು ತಂದಿದೆ ಈ ದಲಿತರ ಪಾಲಿಗೆ ರಾಜ್ಯದಲ್ಲಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿತ್ತು. ಇನ್ನೊಂದು ನೋವಿನ ಸಂಗತಿ ಏನು ಅಂತಂದರೆ, ಮಹಾದೇವಪ್ಪನವರು ನಿಮ್ಮನ್ನು ಎಷ್ಟು ನಂಬಿದ್ರು ಅಂತ ನಾವು ಹೇಳೋರಿಗಿಂತ ಹೆಚ್ಚಾಗಿ ತಮ್ಮ ಆತ್ಮಸಾಕ್ಷಿಗೆ ಅದು ಒಪ್ಕೋಬೇಕಾಗುತ್ತೆ.
ಯಾವತ್ತೂ ಹೈಕಮಾಂಡ್ ಸೇರಿ ಮಾತಾಡಿದವರೇ ಅಲ್ಲ. ನಮ್ಮ ಸಮುದಾಯದವ್ರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ನಮ್ಗೆ ಯಾವುದೇ ಥರದ ಅನ್ಯಾಯ ಆಗಲ್ಲ, ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡಿದ್ರು. ಇದು ಪತ್ರಿಕಾಗೋಷ್ಠಿ ಆದ್ರಿಂದ ತಮ್ಮ ಹತ್ರ ಬಂದು ಮುಕ್ತವಾಗಿ ನಾವು ದಲಿತ ಸಂಘಟನೆಯವರೆಲ್ಲ ಮಾತಾಡ್ತೀವಿ. ಈ ಮುಖಾಂತರ ಹೇಳೋದೇನು, ಮಹದೇವಪ್ಪನವರು ನಿಮ್ಮ ಮೇಲೆ ಏನು ವಿಶ್ವಾಸ ನಂಬಿಕೆ ಇಟ್ಕೊಂಡಿದ್ದಾರೋ ಅದನ್ನು ಉಳಿಸ್ಕೋಬೇಕಾದ ಜವಾಬ್ದಾರಿ ನಿಮ್ಮದು. ಈ 18ನೇ ತಾರೀಕು 2ನೇ ಸಚಿವ ಸಂಪುಟ ರಚನೆಯಲ್ಲಿ ಮಹದೇವಪ್ಪ ಸಾಹೇಬರು ಸಾಮಾಜಿಕ ನ್ಯಾಯದ ಅಧಿಕಾರರು, ಸಂವಿಧಾನವನ್ನು ಉಳಿಸ್ತಕ್ಕಂಥವ್ರು, ಅನುಭವಿಗಳಾದ್ದರಿಂದ ದಯವಿಟ್ಟು ಸಿದ್ದರಾಮಯ್ಯನವರು ಸಾಹೇಬ್ರಿಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ವೇದಿಕೆ ಮುಖಾಂತರ ನಾನು ಹೇಳ್ತೀನಿ, ಅವರನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವರಾಗಿ ಮುಂದುವರಿಸೋದ್ರ ಮುಖಾಂತರ ಈ ರಾಜ್ಯದ ದಲಿತದ 101 ಜಾತಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಬೇಕಾದದ್ದು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವ್ರ ಕರ್ತವ್ಯ ಅಂತ ಹೇಳ್ತಾ, ಒಂದು ವೇಳೆ ತಾವೇನಾದರೂ ಇದರಲ್ಲಿ ನಿರ್ಲಕ್ಷ್ಯ ಮಾಡೋದೇ ಆದರೆ ನಾವು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ, ಮುಂದಿನ 28 ಚುನಾವಣೆ ತನಕ ಕಾಯಬೇಕಾಗಿಲ್ಲ. ಸ್ಥಳೀಯ ಚುನಾವಣೆ ಮೇಲೆ ದಲಿತರ ಕಾಂಗ್ರೆಸ್ನ ಶಕ್ತಿ ಏನು ಅಂತ ನಿರ್ಣಯ ಮಾಡಬೇಕಾಗ್ತದೆ. ಇವತ್ತು ನೀವು 18ನೇ ತಾರೀಕು ತಗೊಳ್ಳೋ ನಿರ್ಣಯದ ಮೇಲೆ 28ನೇ ಇಸ್ವಿಯ ಚುನಾವಣೆಯ ಫಲಿತಾಂಶ ನಿಂತಿರ್ತದೆ ಅಂತ ನಾನು ಹೇಳ್ತಾ, ನರೇಂದ್ರ ಸ್ವಾಮಿಯವರು, ಪ್ರಸಾದ್ ಅಬ್ಬಯ್ಯವರು, ಎ ಕೃಷ್ಣಮೂರ್ತಿಯವರು, ಆನೇಕಲ್ ಶಿವಣ್ಣವರು, ದರ್ಶನ್ ಧ್ರುವನಾರಾಯಣ ಅಂತ ಯುವಕರು ಇವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಚಳವಾದಿಗಳಾಗಲಿ, ದಲಿತರಲ್ಲಿ ಇನ್ನೊಂದು ಅನೇಕ ಶಾಸಕರೆಲ್ಲ ಇದ್ದಾರೆ. ಅವರು ನಿಮ್ಮ ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಅನ್ನೋದನ್ನು ಮನಗಂಡು ಮುಂದೆ ಅವರ ಭವಿಷ್ಯನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ದಲಿತ ಸಮಾಜವನ್ನು ಕಾಂಗ್ರೆಸ್ನಲ್ಲಿ ಉಳಿದುಕೋಬೇಕು ಅನ್ನೋದಾದರೆ ಅವರೂ ಕೂಡ ಸ್ಥಾನಮಾನ ಕೊಡಬೇಕು ಅಂತ ಮನವಿ ಮಾಡ್ತಾ, ಇದರಿಂದ ಬಾಕ್ಸಲ್ಲಿ ಹಾಕಬೇಕು, ನೀವು ಹೆಡ್ಲೈನಲ್ಲಿ ಹಾಕಬೇಕು. ಕಾಂಗ್ರೆಸ್ ಸರ್ಕಾರ ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತದೆ ಅಂತಂದರೆ, ನಾವು ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಗೆಲ್ಸ್ಕೊಂಡ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸೈನ್ ಹಾಕ್ಬಿಟ್ಟು ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಶಿವಕುಮಾರ್ ಅವರು ಈ ರಾಜ್ಯ ಶಿಕ್ಷಣದಲ್ಲಿ ಹೈಕಮಾಂಡ್ನಲ್ಲಿ ಅವರೊಬ್ಬರೇ ಇದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಫೋಟೋನು ಕೂಡ ಎಲ್ಲ ಒಂದು ಜಾಹೀರಾತುಗಳಲ್ಲಿ ಕಂಪಲ್ಸರಿ ಇರ್ತಿತ್ತು. ಸರ್ಕಾರ ರಚನೆಯಾದ 3 ದಿವಸಕ್ಕೆ ಬಂದಿರತಕ್ಕಂಥ ಸರ್ಕಾರಿ ಜಾಹೀರಾತು ಇದು ಪ್ರಜಾವಾಣಿ, ಇದು ಕನ್ನಡಪ್ರಭ, ಇನ್ನೂ ಅನೇಕ ಪತ್ರಗಳಲ್ಲಿ ನಾನು ನೋಡಿದೆ. ದಲಿತರು ಉಪಮುಖ್ಯಮಂತ್ರಿ ಬಾಬಾ ಸಾಧು ಮನ್ಸ ನಮ್ಮ ಸಾಹೇಬರು ರೇ ಸ್ವಾಮಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಗರ ಸಮುದ್ರ ಪ್ರಬುದ್ಧರು ಎಲ್ಲನೂ ಹೃದಯದಲ್ಲಿ ಅಡಿಟ್ಕೊಂಡು ಈ ಸಂವಿಧಾನ, ಸರ್ಕಾರ, ಕಾಂಗ್ರೆಸ್ಸು, ಜಾತಿ, ಸಮಾಜ ಎಲ್ಲೂ ಸಂಘರ್ಷ ಆಗಬಾರ್ದು ಅಂತ ಬಹಳ ಸಹನೆಯಿಂದ ವರ್ತಿಸ್ತಾರೆ ಅಂತೇಳಿ ಈ ರೀತಿ ನಡ್ಕೊಳ್ಳೋದು ಸರಿ ಇಲ್ಲ. ಅವರು ಸಿಡ್ದಿದ್ರೆ ಇಡೀ ರಾಜ್ಯದ ಜನತೆ ಅಂದರೆ ದಲಿತರು ಸಿಡ್ದಿರ್ತೀವಿ. ಇದು ಎಚ್ಚರಿಕೆ ಇರಲಿ ತಮಗೆ. ಇದು ಕೈ ತಪ್ಪಿಂದಾಗಿರೋದು ಅಧಿಕಾರಿಗಳ ವರ್ಗದಿಂದ ತಪ್ಪಾಗಿದ್ದು ನನಗೆ ಗೊತ್ತಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ನಾಳೆ ಮತ್ತೊಮ್ಮೆ ಏನಾದ್ರೂ ಅಸ್ಪೃಶ್ಯತೆ ಆಚರಣೆ, ಇದು ದಲಿತ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ನೀವು ಇವತ್ತು ಅವರ ಭಾವಚಿತ್ರವನ್ನ ಶಿವಕುಮಾರ್ ಅವರಾದರೆ ಉಪಮುಖ್ಯಮಂತ್ರಿನೂ ಹಾಕ್ಬೇಕು, ದಲಿತರು ಪರಮೇಶ್ವರ್ ಆದ್ರೆ ಹಾಕ್ಬಾರ್ದು ಅನ್ನೋದ ನಿಮ್ಮ ಉದ್ದೇಶ. ರೆಗ್ಯುಲರ್ ಆಗಿ ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು. ಈ ವೇದಿಕೆ ಮುಖಾಂತರ ನಾನು ಪರಮೇಶ್ವರ್ ಸಾಹೇಬ್ರಿಗೂ ಹೇಳ್ತೀನಿ, ಈ ಥರ ತಾರತಮ್ಯತೆಯ ಅಧಿಕಾರದಲ್ಲಿ ನೀವು ಇರಕೂಡ್ದು, ನೀವು ಪ್ರಶ್ನೆ ಮಾಡಬೇಕು. ಸಿದ್ದರಾಮಯ್ಯನವರು ಮಾಡಿದ ಅನ್ಯಾಯನ ಡಿ ಕೆ ಶಿವಕುಮಾರ್ ಅವರು ಮಹದೇವಪ್ಪ ಮಾಡಬಾರ್ದು. ತಮ್ಮ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣಕ್ಕೆ ಇಲಾಖೆಯನ್ನು ನಿರಂತರವಾಗಿ ಸಮಾನವಾಗಿ ನಡೆಸ್ಕೊ ಹೋಗ್ತಾ ಇರ್ತಕ್ಕಂಥ ಮಹದೇವಪ್ಪ ಸಾಹೇಬರಿಗೆ ನೀಡಬೇಕು ಅಂತ ಹೇಳ್ತಾ ನಾನು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್. ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರಲ್ಲಿ ತಮ್ಮೆಲ್ಲರಿಗೂ ನಾನು ಜೈ ಭೀಮ್ ವಂದನೆಗಳನ್ನು ಸಲ್ಲಿಸಿ, ಬಂಧುಗಳೇ, ವಿಶೇಷವಾಗಿ ಹಲವಾರು ದಶಕಗಳಿಂದ ಕಾಂಗ್ರೆಸ್ ಪಕ್ಷವನ್ನು 100ಕ್ಕೆ 100ರಷ್ಟು ಬೆಂಬಲವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಅಸ್ಪೃಶ್ಯ ಸಮುದಾಯಗಳು. ಇಂಥ ಅಸ್ಪೃಶ್ಯ ಸಮುದಾಯಗಳು ಓಟ್ ಮಾತ್ರ ಬೇಕು, ಸೀಟಿಗೆ ಬೇಡ ಅಂತಕ್ಕಂತಹ ಆಧುನಿಕ ಅಸ್ಪೃಶ್ಯತೆಯನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನೇ ಹಿಂದೆನೇ ಬಾಬಾ ಸಾಹೇಬ್ ಹೇಳಿದ್ರು. ಆದರೆ ನಾವು ಅಂದ್ಕೊಂಡಿದ್ವಿ ಬಾಬಾ ಸಾಹೇಬರು ಹಿಂದೆ ಹೇಳಿದ್ದನ್ನ ಇಲ್ಲ, ಇವರು ಸ್ವಲ್ಪ ಮನಸ್ಥಿತಿ ಬದಲಾಗಿದೆ ಅಂದ್ಕೊಂಡಿದ್ವಿ.
ಆದರೆ ಸರ್ಕಾರಗಳು ಬದಲಾದ್ರೂ ಕಾಂಗ್ರೆಸ್ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆ ದಾಖಲೆ ಸಮೇತ ಗೊತ್ತಾಗಿದೆ. ನಾವು ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಶೋಷಿತ ಸಮುದಾಯದ ಏಳಿಗೆಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಪೇಪರ್ಗಳಲ್ಲೆಲ್ಲ ಕೊಡೋದು ನೋಡ್ತಾ ಇದ್ದೀವಿ ನಾವು. ವಿಶೇಷವಾಗಿ ಬಂಧುಗಳೇ, ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಬಹಳಷ್ಟು ಪ್ರಬಲವಾಗಿ ನಾವು ಬೆಂಬಲವನ್ನು ಕೊಟ್ಟು ನಮ್ಮ ರಾಜ್ಯದ 5 ಜನ ಹಿರಿಯ ಚೇತನಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದೇವೆ. ಈ ಹಿರಿಯ ಚೇತನಗಳೆಲ್ಲವೂ ಕಳ್ಕೊಂಡಿರ್ತಕ್ಕಂಥದ್ದಕ್ಕೆ ಕಾರಣ ಈ ಕಾಂಗ್ರೆಸ್ ಈ ಮನಸ್ಥಿತಿ. ಹಾಗಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಏನಂದರೆ, ಇಡೀ ಕರ್ನಾಟಕ ಸರ್ಕಾರ ಏನಿವತ್ತು ರಚನೆಯಾಗಿದೆ ಸಿದ್ದರಾಮಯ್ಯನವ್ರ ನಂತರ, ಇವರು ದಲಿತ ಮುಖ್ಯಮಂತ್ರಿಯನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿತ್ತು. ಆದರೆ ಇವರು ಈ ವಿಶ್ವಾಸಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ನಮ್ಮ ಜನ ಏನು ಓಟುದಾರಿದ್ರೋ ಅವರೆಲ್ಲರೂ ಸಹ ಇವತ್ತು ಇಡೀ ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಮಾಡಿರ್ತಕ್ಕಂತಹ ಮೋಸ ಮತ್ತು ಕುತಂತ್ರವನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು ನಮ್ಮೆಲ್ಲರ ಸಂವಿಧಾನಾತ್ಮಕ ಮೌಲ್ಯ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತೆ, ರಾಜಕೀಯ ಸಾಮಾಜಿಕ ಸಮಾನತೆ ಇದೆ ಅಂತ ಏನು ಎಲ್ಲ ಕಡೆ ಭಾಷಣವನ್ನು ಮಾಡ್ತಾ ಇದ್ರು, ಅದು ಸುಳ್ಳು ಅಂತ ಗೊತ್ತಾಗಿದೆ. ಅಹಿಂದ ಅಂತಕ್ಕಂಥ ಏನು ಪದವನ್ನು ಬಳಸಿ ಅಹಿಂದ ವರ್ಗವನ್ನು ನಾವು ಮುನ್ನಡೆಸ್ತೇವೆ ಅಂತಕ್ಕಂಥವರು ಆ ಮತ್ತು ದಾನ ಗಾಳಿ ತೋರ್ಬಿಟ್ಟಿದ್ದಾರೆ. ಅಹಿಂದದಲ್ಲಿ ಆ ಮತ್ತು ದಾಗಳ ಪಾತ್ರ ಏನು ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ಆ ಮತ್ತು ದಾಕ್ಕೆ ಯಾವ ಪಾತ್ರನೂ ಇಲ್ಲ, ಗುಲಾಮಿರಿ ಪಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನು 18ನೇ ತಾರೀಕು ಮತ್ತೆ ಕ್ಯಾಬಿನೆಟ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ, ನಾವು ನಿಮಗೆ ಕೇಳ್ಕೊಳ್ಳೋದು ಇಷ್ಟ ಇದೆ. ಕಾಂಗ್ರೆಸ್ನ ಮೂಲ ಬೇರುಗಳು ಅಸ್ಪೃಶ್ಯ ಸಮುದಾಯ. ಈ ಸಮುದಾಯಗಳನ್ನ ಈಗಾಗಲೇ ಕಡೆಗಣಿಸಿದಿರಿ, ಬಲಿಷ್ಠ ಸಮುದಾಯಗಳನ್ನೇ ಹೊಡೆದು ಬಿಟ್ಟಿದ್ದೀರಿ. ಬಲಿಷ್ಠವಾದ ಸಮುದಾಯಗಳನ್ನು ಹೊಡೆದಿಟ್ಟಿದ್ದೀರಿ. ನಿಮ್ಮ ಉಪಯೋಗಕ್ಕೋಸ್ಕರ, ನಿಮ್ಮ ರಾಜಕೀಯ ಹಕ್ಕುಗಳಿಗೋಸ್ಕರ ಒಂದು ಬಲಿಷ್ಠ ಸಮುದಾಯವನ್ನು ಹೊಡೆದಿದ್ದೀರಿ. ನಿನ್ನೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ರು, ಆ ರಿಪೋರ್ಟ್ನಲ್ಲಿ ಬೇರೆ ಎಲ್ಲ ವೀರಶೈವ, ಒಕ್ಕಲಿಗ, ಕುರುಬ, ಜೈನ ಎಲ್ಲರನ್ನೂ ಬಿಡುಗಡೆ ಮಾಡಿ ಪರಿಶಿಷ್ಟ ಜಾತಿಯವ್ರು ಮಾತ್ರ ಒಂದನ್ನು ಹೊರಗೆ ತಂದಿಲ್ಲ. ಬಿಟ್ಟಿಲ್ಲ. ನೀವು ಯಾಕೆ ಬಿಟ್ಟಿಲ್ಲ, ಏನಿದ್ರು ಉನ್ನಾರ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಸ್ವಾಭಿಮಾನಿ ಮತ್ತು ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ನಾಯಕತ್ವವನ್ನು ನಾಶ ಮಾಡಿದ್ರಿ. ಲೀಡರ್ಲೆಸ್ ಸೊಸೈಟಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಹುನ್ನಾರ. ಲೀಡರ್ಲೆಸ್ ಸೊಸೈಟಿ ಮಾಡಿದ್ರೆ ಸಮುದಾಯ ತನಗೆ ತಾನೇ ನಾಶ ಆಗ್ಬಿಡುತ್ತೆ. ಹಾಗಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ನಮ್ಮ ನಾಯಕತ್ವ ಇಲ್ಲ, ಬಾಂಬೆ ಪ್ರೆಸಿಡೆನ್ಸಿನಲ್ಲೂ ನಮ್ಮ ನಾಯಕತ್ವ ಇಲ್ಲ. ಈ ನಾಯಕತ್ವವನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಅಂತಕ್ಕಂಥದ್ದು ಸಾಮಾನ್ಯ ಜನರು ಗೊತ್ತಾಗಿದೆ. ನಾವು ಸಹ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ತಾ ಇದ್ದೇವೆ. ಇವತ್ತೇನು ಪರಮೇಶ್ವರ್ ಅವರಿಗೆ ನೀವು ಉಪಮುಖ್ಯಮಂತ್ರಿ ಕೊಟ್ಟಿದ್ದೀವಿ, ಆ ಮಂತ್ರಿ ಕೊಡ್ತಿದ್ದೀವಿ, ಈ ಮಂತ್ರಿ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ, ಈ ದೇಶವನ್ನ ಆಳ್ತಕ್ಕಂಥ, ಈ ರಾಜ್ಯವನ್ನು ಆಳ್ತಕ್ಕಂಥ ಶಕ್ತಿ ಇರೋದು ದಲಿತರಿಗೆ, ಅದು ಸಾಬೀತಾಗಿದೆ. ಆದರೂ ಅವರನ್ನು ನೀವು ಮೂಲೆಗುಂಪು ಮಾಡ್ತಕ್ಕಂಥ ಷಡ್ಯಂತ್ರಗಳೇನು ಮಾಡಿದಿರಿ, ಇದು ನಿಮಗೆ ಫಲಿಸೋದಿಲ್ಲ. ಮುಂದಿನ ದಿನಮಾನದಲ್ಲಿ ನೀವು ಇದಕ್ಕೆ ಉತ್ತರವನ್ನು ಕೊಡ್ತೀರಿ, ಇದಕ್ಕೆ ಬೆಲೆಯನ್ನು ತೆತ್ತೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಒಂದು ವಿಷಯವಾಗಿ ಇದೇ ತಿಂಗಳು ಅಂದರೆ 12ನೇ ತಾರೀಕು ಇದೇ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ರಾಜ್ಯಾದ್ಯಂತ ಜನರನ್ನ ಸಂಘಟನೆ ಮಾಡಿ, ಕಾಂಗ್ರೆಸ್ ಈಗಾಗಲೇ ಈ ಸರ್ಕಾರ ರಚನೆಯಾಗಿ ಈಗಾಗಲೇ ಕಂಟಕ ಪ್ರಾರಂಭ ಆಗಿದೆ. ಕಾಂಗ್ರೆಸ್ನ ಮೊದಲನೇ ಕಂಟಕ ಪ್ರಾರಂಭ ಆಗಿದೆ. ಮತ್ತೆ ಹಲವಾರು ಕಂಟಕಗಳನ್ನು ಎದುರಿಸಬೇಕಾಗುತ್ತೆ. ನೀವು ನಿರ್ಲಕ್ಷ್ಯ ಮಾಡಿದ್ರೆ, ಏನು ಬಲಿಷ್ಠ ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳನ್ನ ನೀವೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ, ನೀವು ಅದಕ್ಕೆ ತಕ್ಕ ಬೆಲೆಯನ್ನೇ ನೀವು ತೆತ್ತಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಮ್ಮ ದಲಿತ ಸಂಘಟನೆಗಳು, ಒಕ್ಕೂಟದ ಎಲ್ಲ ಹಿರಿಯರು ಇವತ್ತು ನಿಮಗೆ ರವಾನಿಸ್ತಾ ಇದ್ದಾರೆ. ನಾವು ಸಹ ಈ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತೇನು ನಮ್ಮ ಹಿರಿಯರಿಗೆ, ಸ್ವಾಭಿಮಾನಿ ನಾಯಕರಿಗೆ, ಬಲಿಷ್ಠವಾಗಿ ಧ್ವನಿ ಎತ್ತಕ್ಕಂಥ ನಾಯಕರ
ಧ್ವನಿ ಅಡಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಏನಾದ್ರು ಕೈ ಹಾಕಿದ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ. ನಿಮ್ಮ ಸರ್ಕಾರವನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಯಾಕೆಂದ್ರೆ ನಿಮ್ಮ ಸರ್ಕಾರದ ಮೂಲ ಬೇರುಗಳೇ ನಾವು. ಇವತ್ತು ನಿಮಗೆ ಓಟ್ ಹಾಕಿ ಇಷ್ಟು ವರ್ಷ ಜೀತವನ್ನು ಮಾಡಿರ್ತಕ್ಕಂಥ ಈ ಜೀತಗಾರಿಕೆ ಏನಿದೆ, ಕಾಂಗ್ರೆಸ್ನ ಜೀತಗಾರಿಕೆ, ಇದಕ್ಕೊಂದು ಎಳ್ಳು ನೀರು ಬಿಡತಕ್ಕಂಥ ಕೆಲಸವನ್ನು ನಾವು ಮಾಡಿಸ್ತೇವೆ. ನಿಮ್ಮ ಕಾಂಗ್ರೆಸ್ನ ಏನು ನಿರ್ಲಕ್ಷ್ಯತನಕ್ಕೆ, ಏನು ಪತ್ರಿಕಾ ಹೇಳಿಕೆ ನೋಡಿದೆ ನಾನು, ನೀವು ಸಿದ್ದರಾಮಯ್ಯನವರಿದ್ದಾಗ ಉಪಮುಖ್ಯಮಂತ್ರಿ ಫೋಟೋ ಯಥಾವತ್ತಿರ್ತಾ ಇತ್ತು, ಮತ್ತು ಉಪಮುಖ್ಯಮಂತ್ರಿ ಮಂತ್ರಿಗಳು. ಈಗ ಉಪಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿದ್ದೀರಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಫೋಟೋ ಯಾಕಿಲ್ಲ? ಇಲ್ಲೇ ಗೊತ್ತಾಗ್ತದೆ ಸರ್ಕಾರ ಬದಲಾಗಿದೆ, ಕಾಂಗ್ರೆಸ್ನ ಮನಸ್ಥಿತಿ ಬದಲಾಗಿಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಅದು ನಿಜವಾದಂತ ಅಸ್ಪೃಶ್ಯತೆ ಆಚರಣೆಯನ್ನು ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಫ್ರೀಡಂ ಪಾರ್ಕ್ನಲ್ಲಿ ನಾವು 12ನೇ ತಾರೀಕು ಲಕ್ಷಾಂತರ ಜನಗಳನ್ನ ಸೇರಿಸಿ ನೀವು ಸರ್ಕಾರನ ಹೇಗೆ ರಚನೆ ಮಾಡ್ತೀರಂತ ನಾವು ನೋಡ್ತೇವೆ. ನಿರ್ಲಕ್ಷ್ಯಕ್ಕೊಳಪಟ್ಟಂತ ಸಮುದಾಯವನ್ನು ಮತ್ತೆ ನಿರ್ಲಕ್ಷ್ಯ ಮಾಡಿದ್ರೆ ಇದರ ಬೆಲೆಯನ್ನು ನೀವು ತೆರಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಜೊತೆಗೆ ಏನು ಕ್ಯಾಬಿನೆಟ್ ಅನ್ನು ನೀವು ಮಾಡ್ತಾ ಇದ್ದೀರಿ, ಈ ಕ್ಯಾಬಿನೆಟ್ನಲ್ಲಿ ನಮ್ಮ ಸಮುದಾಯದ, ಅಸ್ಪೃಶ್ಯ ಸಮುದಾಯದ, ದಲಿತ ಸಮುದಾಯದ ಅನೇಕ ಸ್ವಾಭಿಮಾನಿ ಗಟ್ಟಿ ಧ್ವನಿಗಳಿದೆ. ಅವುಗಳನ್ನ ನೀವು ಇನ್ನೂ ರೆಡಿ ಆಳಕ್ಕೆ ತಳ್ಳಬೇಕು ಅಂತ ಹೇಳಿ ನಮ್ಮ ಭಾಗದ ನಾಯಕರನ್ನು ಮುಗಿಸ್ಬಿಟ್ರಿ. ಈಗ AICC ಅಧ್ಯಕ್ಷರಾಗಿ ಅವರೇ ಹಿಡ್ಕೊಂಡಿದ್ದಾರೆ ಬಡಿಸ್ತಕ್ಕಂಥ ಜಾಗದಲ್ಲಿ. ಒಂದು ಬಕೆಟಲ್ಲಿ ಅನ್ನ ಇಟ್ಕೊಂಡು ನಿಂತ್ಕೊಂಡ್ರೆ ಬಡಿಸೋ ಜಾಗದಲ್ಲಿರೋದು ಅವರು. ಆ ಬಡಿಸೋ ಜಾಗದಲ್ಲಿ ಅವರಿದ್ರೂ ನಮ್ಮ ತಟ್ಟೆಗೆ ಅನ್ನ ಬಿದ್ದಿಲ್ಲ ಅಂದ್ರೆ ಇದೆಂಥ ಮೋಸ, ಇದೆಂಥ ವಿಪರ್ಯಾಸ. ಇದನ್ನು ನಾವು ಬಹಳ ಖಂಡಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ. ಲಕ್ಷಾಂತರ ಜನಗಳನ್ನ ಸೇರಿಸಿ ಕಾಂಗ್ರೆಸ್ಗೆ ಕೊನೆ ಮಳೆ ಹೊಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ರೆ ಸುರ್ಜೇವಾಲಾ ಅವರು ಆಗ್ಬೋದು, ರಾಹುಲ್ ಗಾಂಧಿ ಅವರು ಆಗ್ಬೋದು, ಯಾರೇ ಹೈಕಮಾಂಡ್ ಇರಲಿ, ನಮ್ಗೆ ಹೈಕಮಾಂಡ್ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮಗೆ ಬೇರೆ ಯಾರು ಹೈಕಮಾಂಡ್ ಇಲ್ಲ. ನಮ್ಗೆ ಅಂಬೇಡ್ಕರ್ ಹೈಕಮಾಂಡ್ ಬಿಟ್ರೆ ಬೇರೆ ಏನೂ ಇಲ್ಲ. ಅಂಬೇಡ್ಕರ್ ಹೇಳಿದ ದಾರಿಯಲ್ಲಿ ನಾವು ಹೋಗ್ಬೇಕಾಗುತ್ತೆ, ಅನಿವಾರ್ಯ. ನಾವು ಆ ದಾರಿನ ಹಿಡ್ಕೊಳ್ತೇವೆ ಮುಂದೆ. ಈಗಾಗಲೇ ನಿಮಗೆ ತೋರಿಸಿದ್ದೇವೆ, 45 ಸೀಟ್ಗಳನ್ನ ಸೋಲಿಸಿ ನಿಮಗೆ ಬುದ್ಧಿ ಕಲಿಸಿದ್ದೀವಿ ನಾವು. ಮತ್ತೆ ನಿಮಗೆ ಮರುಜೀವನ ನಾವೇ ಕೊಟ್ಟಿರೋದು. ಮತ್ತೆ ನಿಮ್ಮನ್ನು ಎಲ್ಲಿಡಬೇಕು ಅಂತ ನಮ್ಗೆ ಗೊತ್ತಿದೆ. ಅದನ್ನು ಸಮಾವೇಶದ ದಿನ ನಾವು ಮಾತಾಡ್ತೇವೆ. ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕಾಂಗ್ರೆಸ್ನ ಹೈಕಮಾಂಡ್ಗಳಿಗೆ ಕೇಳ್ಕೊಳ್ಳೋದು, ನಿಮ್ಮ ಏನು ಆ ಕ್ಯಾಬಿನೆಟ್ ಇದೆ ಅಲ್ಲಿ ನಮ್ಮ ಸ್ವಾಭಿಮಾನಿ ನಾಯಕರ ಗಟ್ಟಿ ಧ್ವನಿಯನ್ನು ನೀವು ಅಡಗಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಜೊತೆಗೆ ಮುಖ್ಯಮಂತ್ರಿ ಸ್ಥಾನ ಅದು ವಿಧಿವತ್ತಾದಂಥ ಸ್ಥಾನ ಏನಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಅವ್ರು ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. 2 ಸಾರಿ ಅಧ್ಯಕ್ಷರಾಗಿದ್ರಲ್ಲ ನಮ್ಮಲ್ಲಿ, ಯಾಕೆ ಕೊಟ್ಟಿಲ್ಲ ನೀವು? ಎಂಥ ಷಡ್ಯಂತ್ರವನ್ನು ಮಾಡಿದ್ದೀರಿ, ಇದೆಲ್ಲವೂ ಜನರಿಗೆ ಗೊತ್ತಿದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ಮಾಡ್ತೀವಿ, ಈಗಾಗಲೇ 3 ಸರಿ ಮೋಸ ಮಾಡಿದಿರಿ, ನಿಮ್ಮ ಅಜೆಂಡಾ ನಮಗೆ ಗೊತ್ತಿದೆ, ಮುಂದೊಂದು ಸರಿ ನಾವು ಮಾಡ್ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ನಮ್ಮ ಬೀದಿಗಳಿಗೆ ಅಥವಾ ನಮ್ಮ ಓಟ್ಗಳ ಕೆಳಗೆ ಬಂದ್ರೆ ನಿಮ್ಗೆ ಯಾವ ಶಾಸ್ತಿ ಮಾಡ್ತೀವಿ ಅಂತ ನಮ್ಮ ಜನರು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮ್ಗೇನಾದ್ರೂ ನೈತಿಕತೆ ಇದ್ರೆ, ನಿಮ್ಗೇನಾದ್ರೂ ನೈತಿಕತೆ ಇದ್ದು ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವ ಬಗ್ಗೆ ಬಹಳ ದೊಡ್ಡ ಭಾಷಣ ಬಿಗಿತಕ್ಕಂಥವ್ರು ನಿಮ್ಗೆ ಏನಾದರೂ ಘನತೆ ಗೌರವ ಇದ್ರೆ DK ಶಿವಕುಮಾರ್ ಅವ್ರಿಗೆ ಈಗಾಗಲೇ ಕೊಟ್ಟಿದ್ದೀರಿ, ನಮಗೆ ಸಂತೋಷ. ಪಕ್ಷಕ್ಕೆ ದುಡಿದಿದ್ದಾರೆ, ಅವ್ರು ಕೂಲಿ ಸಿಕ್ಕಿದೆ. 2 ಸರಿ ಪಕ್ಷಕ್ಕೆ ದುಡಿದವ್ರ ಕೂಲಿ ಎಲ್ಲೋಯ್ತು? ಆ ಕೂಲಿನ 1 ವರ್ಷ ಇವರು ಕೊಟ್ಟು ಇನ್ನೊಂದು ವರ್ಷ ಅವರು ಕೊಟ್ಟಿದ್ರೆ ನಿಮ್ ಗಂಟೆಯನ್ನು ಕಳ್ಕೊತಿದ್ರಿ. 1 ವರ್ಷ DK ಶಿವಕುಮಾರ್ ಅವರು ಕೊಟ್ಟು ಇನ್ನೊಂದು ವರ್ಷವನ್ನ ಅಸ್ಪೃಶ್ಯ ಸಮುದಾಯ, ಈ ಸಮುದಾಯ ಪದೇ ಪದೇ ಈ ಒಂದು ದಲಿತ ಮುಖ್ಯಮಂತ್ರಿಯಿಂದ ಮೋಸ ಹೋಗ್ತಿದೆ. ಅವರು ಕೊಡೋಣ ಅಂತಕ್ಕಂಥ ತಾಯ್ತನ ನಿಮಗೆ ಬಂದಿಲ್ಲ ಅಂದಮೇಲೆ ನೀವು ಯಾವ ಸೀಮೆ ಪ್ರಜಾಪ್ರಭುತ್ವ, ಸಂವಿಧಾನ, ಪೀಠಿಕೆಯನ್ನ ನೀವು ತಲೆ ಮೇಲೆ ಇಟ್ಕೊಳ್ತೀರಾ? ಹಾಗಾಗಿ ನೀವು ಬಾಯಲ್ಲಿ ಬೆಲ್ಲ ಇಟ್ಕೊಂಡು ಹೃದಯದಲ್ಲಿ ಕತ್ರಿ ಇಟ್ಕೊಂಡ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಸಂದರ್ಭ ಕೊಡ್ತಾ ನಾವು 12ನೇ ತಾರೀಕು ಇದೇ ಫ್ರೀಡಂ ಪಾರ್ಕ್ನಲ್ಲಿ ನಾನು ಇನ್ನೂ ಹಲವಾರು ಹಿರಿಯ ಗಣ್ಯರಿದ್ದಾರೆ, ಅವನ್ನೆಲ್ಲ ಸೇರಿಸಿ ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ.
ಒಂದು ಹೋರಾಟವನ್ನು ಮಾಡಿ ನಿಮ್ಮನ್ನು ಎಚ್ಚರಿಸ್ತೀವಿ. ನೀವು ಎಚ್ಚರ ಆಗಲಿಲ್ಲ ಅಂದ್ರೆ ನಮಗೆ ಬದಲಾವಣೆ ಗೊತ್ತು, ಬದಲಾಯಿಸೋದು ಗೊತ್ತು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಜೈ